ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈಗ ಬೆಲೆ ಏರಿಕೆ ಬಿಸಿನೂ ಅದಕ್ಕೊಂದು ಎಕ್ಸ್ಟ್ರಾ ಆ್ಯಡ್ ಆನ್ ಆಗಿದೆ. ಯಾಕೆಂದರೆ ಇವಾಗ ಫಾರ್ ಎನ್ ಎಕ್ಸಾಂಪಲ್ ಬೆಳ್ಳುಳ್ಳಿ ಮೊದಲೆಲ್ಲ ಒಂದು ಅರ್ಧ ಕೆಜಿ 1 kg ತೊಗೊಳ್ತಾ ಇರೋರು ಇವಾಗ 100 ಗ್ರಾಮಿಗೆ ಬಂದಿದ್ದಾರೆ. ಬಿಕಾಸ್ ಹಂಗೆ ಬೇಳೆಕಾಳಿಂದ ರೇಟು ಅದೇ ಜಾಸ್ತಿ ಆಗಿದೆ, ಆಯಿಲ್ ರೇಟು ಜಾಸ್ತಿ ಆಗಿದೆ, ಇವೆಲ್ಲದರ ಇಂಪ್ಯಾಕ್ಟು ಆಗಿದೆ ಅದರ ಮೇಲೆ. ಈ 15 ಲಕ್ಷದಷ್ಟು ಏನಾದರೂ ಟ್ಯಾಕ್ಸ್ ಫ್ರೀ ಕೊಟ್ಟರೆ ಅದರಲ್ಲಿ 1 ಕೋಟಿ ಜನ ಬರ್ತಾರೆ ಅನ್ನೋ ಅಂದಾಜಿದೆ. ಈ 1 ಕೋಟಿ ಜನ ಅತಿ ಹೆಚ್ಚು ಹೋಗಿ ಹೊರಗಡೆ ಏನಾದರೂ ಕೊಳ್ಳುವ ಸಾಮರ್ಥ್ಯ ಇರತಕ್ಕಂಥ ಜನ. ಇವ್ರಿಗೇನಾದರೂ ಟ್ಯಾಕ್ಸ್ನಲ್ಲಿ ಏನಾದರೂ ಬೆನಿಫಿಟ್ಸ್ ಕೊಟ್ಟರೆ ಇಂಡೈರೆಕ್ಟ್ ಟ್ಯಾಕ್ಸಸ್ನ ಕಲೆಕ್ಷನ್ ಏನಿದೆ ಅದು ಜಾಸ್ತಿ ಆಗ್ಬೋದು. ಸುಮಾರು 11 ಲಕ್ಷ ಕೋಟಿಯಷ್ಟೇನೋ ಟಾರ್ಗೆಟ್ ಸರ್ಕಾರಕ್ಕಿದೆ. ಯಾವುದು ಪರ್ಸ್ನಲ್ ಟ್ಯಾಕ್ಸಿಂದ 10,75,000 ಕೋಟಿಯನ್ನು ಇಂಡೈರೆಕ್ಟ್ ಟ್ಯಾಕ್ಸಸ್ನಿಂದ. ನಾನು ಈ ನಂಬರ್ ಜಗ್ಲರಿಯಲ್ಲಿ ಹೋಗಲ್ಲ, ಆದರೆ ಆ ಮಟ್ಟದ ಇಂಡೈರೆಕ್ಟ್ ಟ್ಯಾಕ್ಸಸ್ನ ಪ್ರಮಾಣ ಡೈರೆಕ್ಟ್ ಟ್ಯಾಕ್ಸಸ್ಗಿಂತ ಕಡಿಮೆ ಆಗಿದೆ. ಹೀಗಾಗಿ ಸರ್ಕಾರಕ್ಕೆ ಅನಿಸ್ತಾ ಇದೆ ಡೈರೆಕ್ಟ್ ಟ್ಯಾಕ್ಸ್ಗಳನ್ನು ನೋಡಿ. ಹಿಂದೆ ಡಿಮಾನಿಟೈಸೇಷನ್ ಯಾರು ಸಜೆಸ್ಟ್ ಮಾಡಿದರು ಸರ್ಕಾರಕ್ಕೆ, ನರೇಂದ್ರ ಮೋದಿ ಅವ್ರಿಗೆ, ಅದರ ಜೊತೆ ಅವ್ರು ಹೇಳಿದ್ರು. ಈಗ ನೋಡಿ, ನಾನು ಈ ಮೀಮ್ಸ್ಗಳನ್ನು ನೋಡ್ತಾ ಇದ್ದೆ ಇತ್ತೀಚೆಗೆ. ಭಾಳಷ್ಟು ಜನ ಹೇಳ್ತಿದ್ದಾರೆ ನಾವು ದುಬೈಗೆ ಶಿಫ್ಟ್ ಆಗಿಬಿಡ್ಬೇಕು, ಯಾಕಂದರೆ ಅಲ್ಲಿ 0% ಟ್ಯಾಕ್ಸ್ ಇದೆ ಅಂತ. ಸೊ ಡಿಮಾನಿಟೈಸೇಷನ್ ಸಂದರ್ಭದಲ್ಲಿ ಯಾರು ಸರ್ಕಾರಕ್ಕೆ ಇದನ್ನು ಸಜೆಸ್ಟ್ ಮಾಡಿದರು, ಅವ್ರು ಹೇಳಿದರು ಡೈರೆಕ್ಟ್ ಟ್ಯಾಕ್ಸಸ್ಗಳನ್ನು ಸುಮ್ಮನೆ ಜನರ ಮೇಲೆ ಹಾಕ್ಲಿಕ್ಕೆ ಹೋಗಬೇಡಿ, ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಇಂಡೈರೆಕ್ಟ್ ಟ್ಯಾಕ್ಸ್ ಸೂಪರ್ ರಿಚ್ ಟ್ಯಾಕ್ಸ್ ಇಡಿ, ಅಂದರೆ 25 ಲಕ್ಷ 30 ಲಕ್ಷ ಮೇಲೆ ಏನು ಗಳಿಸ್ತಾ ಇದ್ದಾರೆ ಅವ್ರ ಮೇಲೊಂದು ಸೂಪರ್ ರಿಚ್ ಟ್ಯಾಕ್ಸ್ ಹಾಕಿ, ಪಾಶ್ಚಿಮಾತ್ಯ ದೇಶಗಳಲ್ಲಿರುವಂತೆ. ಈಗ ನಿಮ್ಗೆ ಇವತ್ತು ಅಂದರೆ ತಿಂಗಳಿಗೆ 60-70 ಸಾವಿರ ದುಡಿಯೋದು ಭಾಳ ಐಷಾರಾಮಿ ಜೀವನ ನಡೆಸ್ಲಿಕ್ಕೆ ಆಗತ್ತೆ ಅನ್ನೋ ಸ್ಥಿತಿ ಇಲ್ಲ ಮಹಾನಗರಗಳಲ್ಲಿ. ಹೀಗಾಗಿ ಅವ್ರ ಮೇಲೆ ಟ್ಯಾಕ್ಸ್ ಹಾಕಬೇಡಿ, ಅವ್ರು ಹೋಗಿ ಹಣವನ್ನು ಖರ್ಚು ಮಾಡ್ತಾರೆ, ಎಕನಾಮಿಕ್ ಸೈಕಲ್ ತಿರುಗತ್ತೆ ಅಂತಕ್ಕಂಥದ್ದು. ಆ ಕಾರಣದಿಂದ GDP ಏನು ರೇಟ್ ಇದೆ ಅದರ ಕಾರಣದಿಂದ ಸರ್ಕಾರದಲ್ಲೂ ಒಂದು ಮಟ್ಟದ ಚಿಂತೆ ಇದೆ. ಈಗ 15 ಲಕ್ಷಕ್ಕೆ ಜಾಸ್ತಿ ಮಾಡ್ತಾರೋ 7ರಿಂದ 10ಕ್ಕೆ ಒಯ್ತಾರೋ ವಿ ಡೋಂಟ್ ನೋ. ಆದರೆ ಆ ರೀತಿಯ ಚರ್ಚೆಗಳು ನೋಡಿ. CIA ಚೇರ್ಮನ್ ಇಂಟರ್ವ್ಯೂ ನೋಡ್ತಾ ಇದ್ದೆ ನಾನು. ಯಾವತ್ತೂ ಇಂಡಸ್ಟ್ರಿ ಬಾಡಿಗಳು ಹೇಳ್ತಾ ಇದ್ವು ಮಧ್ಯಮ ವರ್ಗಕ್ಕೆ ನೀವು ಟ್ಯಾಕ್ಸ್ ಬೆನಿಫಿಟ್ಸ್ ಕೊಡಿ ಅಂತ. ಅಂದರೆ ನೌಕರದಾರ ಮಂದಿಗೆ ಯಾಕೆ ಟ್ಯಾಕ್ಸ್ ಬೆನಿಫಿಟ್ ಕೊಡ್ತೀರಿ ಅಂತ ಕೇಳ್ತಾ ಇದ್ವು. ನೀವು ಕಾರ್ಪೊರೇಟ್ ಟ್ಯಾಕ್ಸ್ನ ಪ್ರಮಾಣ ಕಡಿಮೆ ಆಗಿದೆ ಇಂಟ್ರೆಸ್ಟಿಂಗ್ಲಿ, ಬಟ್ ಡೈರೆಕ್ಟ್ ಟ್ಯಾಕ್ಸಸ್ನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಇಂಡಸ್ಟ್ರಿ ಬಾಡಿಗಳು ಹೇಳ್ತಾ ಇವೆ ಕನ್ಸಂಪ್ಷನ್ ಆಗ್ತಾ ಇಲ್ಲ. ಕನ್ಸಂಪ್ಷನ್ ಆಗಬೇಕಾದ್ರೆ ನೀವು ನೌಕರದಾರರಿಗೆ ಏನಿದ್ದಾರೆ ಮಧ್ಯಮ ವರ್ಗಕ್ಕೆ ನೀವು ಟ್ಯಾಕ್ಸ್ ಬೆನಿಫಿಟ್ಸ್ಗಳನ್ನು ಕೊಡಿ, ಟ್ಯಾಕ್ಸ್ ರಿಲೀಫನ್ನು ಕೊಡಿ, ಆಗ ಹಣ ಮಾರ್ಕೆಟ್ನಲ್ಲಿ ಬರುತ್ತೆ ಅಂತಕ್ಕಂಥದ್ದು. ಇದೆಲ್ಲವೂ ಕೂಡ ಈ ಮಾರ್ಕೆಟ್ ಸೈಕಲ್ನ ದೃಷ್ಟಿಯಿಂದ ನೋಡಿ, ಮಧ್ಯಮ ವರ್ಗ ಯಾವತ್ತಿಗೂ ಕೂಡ ಸರ್ಕಾರದಿಂದ ಅದೊಂದು ನಿರ್ಲಕ್ಷಿತವಾಗಿರ್ತಕ್ಕಂಥ ಬ್ರ್ಯಾಕೆಟ್ ಏರಿಯಾ. ಒಂದು ನೋಡಿ, ಇವತ್ತು ಲಾಭಾರ್ಥಿಗಳ ಸಂಖ್ಯೆ 98 ಕೋಟಿ ಇದೆ. ಅವನ 98 ಕೋಟಿ ಜನ ಸರ್ಕಾರದಿಂದ ಲಾಭಾರ್ಥಿ ಯೋಜನೆಯಲ್ಲಿದ್ದಾರೆ. ಸೂಪರ್ ರಿಚ್ಗಳಿಗೆ ಸರ್ಕಾರ ಏನಿಲ್ಲ ಒಂದು ಕಾರ್ಪೊರೇಟ್ ಟ್ಯಾಕ್ಸ್ನಲ್ಲಿ ಕೊಡ್ತಾ ಇರುತ್ತೆ. ಆದರೆ ಮಧ್ಯಮ ವರ್ಗ ಒಂದು ರೀತಿ ಸರ್ಕಾರದಿಂದ ನಿರ್ಲಕ್ಷಿತ. ಯಾಕಂದರೆ ವೋಟ್ ಬ್ಯಾಂಕ್ ಅಲ್ಲ, 1 ಕೋಟಿ ಜನ ಮಾತ್ರ ಇರ್ತಕ್ಕಂಥ ಮಧ್ಯಮ ವರ್ಗಕ್ಕೆ ಸರ್ಕಾರ ಈ ಬಾರಿ ಏನಾದರೂ ಕೊಡುತ್ತಾ, ಅದರಿಂದ ಎಕನಾಮಿಕ್ ಸೈಕಲ್ ತಿರುಗುತ್ತಾ, ಆ ನಿರೀಕ್ಷೆ ಜಾಸ್ತಿ ಇದೆ. ರೈಟ್, ನೋಡೋಣ ಏನಾಗುತ್ತೆ ಅಂತ. ಸೊ ಇದರೊಂದಿಗೆ ಇವತ್ತಿನ ನ್ಯೂಸ್ ಟಾಕ್ ಮುಗಿಸೋಣ. ಪ್ರಶಾಂತ್, ಧನ್ಯವಾದ. ಸೊ ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಟಾಕ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.